ಸದ್ಯ ನಿಮಗೆಲ್ಲ ತಿಳಿದಿರುವ ಹಾಗೆ ಈ ವಿಷಯದಲ್ಲಿ ಮೊಬೈಲ್ ಬಳಸುವ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬಳಸುವ ಒಂದೇ ಒಂದು ಅಪ್ಲಿಕೇಶನ್ ಅಂತ ಹೇಳಿದರೆ ಅದು ವಾಟ್ಸಪ್ ಅಂತಾನೆ ಹೇಳಬಹುದು. ಸಂದೇಶ ಕಳುಹಿಸಲು, ಫೋಟೋ ಕಳುಹಿಸಲು, ವಿಡಿಯೋ ಶೇರ್ ಮಾಡಲು ಮತ್ತು ಕೆಲವು ಅಗತ್ಯ ದಾಖಲೆಗಳನ್ನು ಹಂಚಿಕೊಳ್ಳಲು ಜನರು ಹೆಚ್ಚಾಗಿ ಬಳಸುವ ಅಪ್ಲಿಕೇಶನ್ ಅಂತ ಹೇಳಿದರೆ ಅದು ವಾಟ್ಸಪ್ ಅಂತಾನೆ ಹೇಳಬಹುದು. ಮೇಟಾ ಮಾಲೀಕತ್ವದಲ್ಲಿರುವ ವಾಟ್ಸಪ್ ಈಗಾಗಲೇ ತನ್ನ ಬಳಕೆದಾರರಿಗೆ ಸಾಕಷ್ಟು ಅಪ್ಡೇಟ್ಗಳನ್ನು ಬಿಡುಗಡೆ ಮಾಡಿದೆ. ಸದ್ಯ ವಾಟ್ಸಪ್ ಪೇಮೆಂಟ್ ಸೇವೆಯನ್ನು ಕೂಡ ಆರಂಭ ಮಾಡಿದ್ದು ಜನರು ವಾಟ್ಸಪ್ ಮೂಲಕ ಹಣವನ್ನು ಕೂಡ ವರ್ಗಾವಣೆ ಮಾಡಬಹುದಾಗಿದೆ. ಇನ್ನು ಸಾಕಷ್ಟು ಜನರು ವಾಟ್ಸಪ್ ಅನ್ನು ಕೇವಲ ಮೆಸೇಜ್ ಕಳುಹಿಸಲು, ಸಂದೇಶ ಕಳುಹಿಸಲು ಮತ್ತು ವಿಡಿಯೋ ಕಳುಹಿಸಲು ಬಳಸದೆ ವ್ಯಾವಹಾರಿಕವಾಗಿ ಕೂಡ ಬಳಸುತ್ತಿದ್ದಾರೆ. ಇನ್ನು ಈಗ ವಾಟ್ಸಪ್ ಬಳಸುವವರಿಗೆ ಮೇಟಾ ಕಡೆಯಿಂದ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಅಂತಾನೆ ಹೇಳಬಹುದು. ಹೌದು, ಇನ್ನು ಮುಂದೆ ವಾಟ್ಸಪ್ನಲ್ಲಿ ಸಂದೇಶವನ್ನು ಕಳುಹಿಸಲು ಹಣವನ್ನು ಕಟ್ಟಬೇಕಾಗುತ್ತದೆ. ಹಾಗಾದರೆ ವಾಟ್ಸಪ್ ಬಳಸುವ ಜನರಿಗೆ ಬಂದಿರುವ ಬಿಗ್ ಅಪ್ಡೇಟ್ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನ್ಯೂಸ್1 ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ವಾಟ್ಸಪ್ ಬಳಸುವವರು ಇನ್ನು ಮುಂದೆ ವಾಟ್ಸಪ್ನಲ್ಲಿ ಸಂದೇಶವನ್ನು ಕಳುಹಿಸಲು ಹಣವನ್ನು ಕಟ್ಟಬೇಕು ಅನ್ನುವ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ನೀವು ಕೂಡ ವಾಟ್ಸಪ್ ಅನ್ನು ಬಳಸುತ್ತಿದ್ದರೆ ನೀವು ಪ್ರತಿ ಸಂದೇಶಕ್ಕೆ ₹2.5 ಪಾವತಿ ಮಾಡಬೇಕಾಗುತ್ತದೆ. ವಾಟ್ಸಪ್ ಅನ್ನು ಸಾಕಷ್ಟು ಜನರು ವ್ಯವಹಾರಕ್ಕಾಗಿ ಬಳಸುತ್ತಿರುವ ಕಾರಣ ವಾಟ್ಸಪ್ ಈ ಹೊಸ ಅಪ್ಡೇಟನ್ನು ಜಾರಿಗೆ ತಂದಿದೆ ಎಂದು ಹೇಳಲಾಗುತ್ತಿದೆ. ಈಗ ವಾಟ್ಸಪ್ನ ಹೊಸ ಅಂತಾರಾಷ್ಟ್ರೀಯ ಸಂದೇಶ ವರ್ಗದ ಅಡಿಯಲ್ಲಿ ಯಾರು ಸಂದೇಶವನ್ನು ಕಳುಹಿಸುತ್ತಾರೋ ಅವರು ಜೂನ್ 30ರಿಂದ ₹2.5 ಹಣವನ್ನು ಪಾವತಿ ಮಾಡಬೇಕಾಗುತ್ತದೆ. ವಿದೇಶಕ್ಕೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳುಹಿಸುವವರು ಪ್ರತಿ ಸಂದೇಶಕ್ಕೆ ₹2.5 ಹಣವನ್ನು ಪಾವತಿ ಮಾಡಬೇಕಾಗುತ್ತದೆ. ಈ ನಿಯಮ ಜೂನ್ 30ರಿಂದ ಜಾರಿಗೆ ಬರಲಿದೆ. ಸದ್ಯ ಈ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಈ ಸುದ್ದಿಯ ಕುರಿತಂತೆ ಮೇಟಾ ಯಾವುದೇ ಸ್ಪಷ್ಟನೆಯನ್ನು ಕೂಡ ನೀಡಿಲ್ಲ. ಇನ್ನು ವಾಟ್ಸಪ್ನ ಈ ಹೊಸ ನಿರ್ಧಾರವು ಅಮೆಜಾನ್, ಗೂಗಲ್ ಮತ್ತು ಮೈಕ್ರೋಸಾಫ್ಟ್ನಂತಹ ಅಂತಾರಾಷ್ಟ್ರೀಯ ಕಂಪನಿಗಳ ಸಂವಹನ ಬಜೆಟ್ನ್ನು ಹೆಚ್ಚಿಸಲಿದೆ. ಸಾಮಾನ್ಯವಾಗಿ ವಾಟ್ಸಪ್ ಮೂಲಕ ಪರಿಶೀಲನೆಯು ಸಾಮಾನ್ಯ ಅಂತಾರಾಷ್ಟ್ರೀಯ ಪರಿಶೀಲನೆ OTPಗಿಂತ ಅಗ್ಗವಾಗಿದೆ. ಮೇಟಾ ಮತ್ತು ವಾಟ್ಸಪ್ ಅಂತಾರಾಷ್ಟ್ರೀಯ ಒನ್ ಟೈಮ್ ಪಾಸ್ವರ್ಡ್ ಹೊಸ ಮಾರ್ಗವನ್ನು ಆರಂಭಿಸಿದೆ. ಇದು ಭಾರತದಲ್ಲಿ ವ್ಯಾಪಾರ ಸಂದೇಶಗಳನ್ನು ಕಳುಹಿಸುವ ವೆಚ್ಚವನ್ನು ಕೂಡ ಹೆಚ್ಚಿಸುತ್ತದೆ. ಅದೇ ರೀತಿಯಲ್ಲಿ ವಾಟ್ಸಪ್ನ ಈ ಹಂತವು ಕಂಪನಿಯ ಗಳಿಕೆಯನ್ನು ಕೂಡ ಹೆಚ್ಚಳ ಮಾಡುತ್ತದೆ. ಇನ್ನು ವರದಿಯ ಪ್ರಕಾರ ಅಂತಾರಾಷ್ಟ್ರೀಯ ಸಂದೇಶ ಬೆಲೆಯನ್ನು ಮೊದಲಿಗಿಂತ 20 ಪಟ್ಟು ಹೆಚ್ಚಿಸಲಾಗಿದೆ. ಇನ್ನು ವಾಟ್ಸಪ್ ಬಳಸುವ ಸಾಮಾನ್ಯ ಜನರು ಮೊದಲಿನಂತೆ ಉಚಿತವಾಗಿ ವಾಟ್ಸಪ್ ಅನ್ನು ಬಳಸಬಹುದಾಗಿದೆ. ವಾಟ್ಸಪ್ನ ಈ ಹೊಸ ನಿರ್ಧಾರವು ವ್ಯವಹಾರದ SMS ಮೇಲೆ ಪರಿಣಾಮವನ್ನು ಬೀರುತ್ತದೆ. ಇಲ್ಲಿಯವರೆಗೆ ಟೆಲಿಕಾಂ ಕಂಪನಿಯು ಸ್ಥಳೀಯ SMS ಕಳುಹಿಸಲು ಪ್ರತಿ SMSಗೆ 12 ಪೈಸೆ ವಿಧಿಸುತ್ತಿತ್ತು ಮತ್ತು ಅಂತಾರಾಷ್ಟ್ರೀಯ SMSಗೆ ₹4 ವಿಧಿಸುತ್ತಿತ್ತು. ಇನ್ನು ಈ ಹಿಂದೆ ವಾಟ್ಸಪ್ ಅಂತಾರಾಷ್ಟ್ರೀಯ SMS ಅನ್ನು ಕಳುಹಿಸಲು ಪ್ರತಿ SMSಗೆ 11 ಪೈಸೆಯನ್ನು ವಿಧಿಸುತ್ತಿತ್ತು. ಆದರೆ ಈಗ ವಾಟ್ಸಪ್ SMS ಚಾರ್ಜನ್ನು ಅಧಿಕ ಮಾಡಿದ್ದು ಒಂದು SMSಗೆ ₹2.3 ಹಣವನ್ನು ಕಟ್ಟಬೇಕಾಗುತ್ತದೆ. ಮೇಟಾ ಕಂಪನಿ ವ್ಯಾಪಾರ ಮಾಡುವವರಿಗಾಗಿ ಈ ಹೊಸ ಬದಲಾವಣೆಯನ್ನು ಜಾರಿಗೆ ತಂದಿದೆ. ಈ ಬದಲಾವಣೆಯು ಜನಸಾಮಾನ್ಯರ ಮೇಲೆ ಯಾವುದೇ ತೊಂದರೆಯನ್ನು ಬೀರುವುದಿಲ್ಲ. ವ್ಯಾಪಾರದ ಉದ್ದೇಶದಿಂದ ಅಂತಾರಾಷ್ಟ್ರೀಯ SMS ಕಳುಹಿಸುವವರು ಇನ್ನು ಮುಂದೆ ದುಪ್ಪಟ್ಟು ಹಣವನ್ನು ಪಾವತಿ ಮಾಡಬೇಕಾಗುತ್ತದೆ.